ಫ್ರೆಂಡ್ಸ್, ಗುಡ್ ಮಾರ್ನಿಂಗ್, ನಮಸ್ಕಾರ. ಇವತ್ತು ನಾವು ಈ ವಿಡಿಯೋದಲ್ಲಿ ನಿಮ್ಮ 8ನೇ ತರಗತಿಯ ದ್ವಿತೀಯ ಭಾಷೆ ಇಂಗ್ಲಿಷ್ ವಿಷಯದ ಯೂನಿಟ್ ನಂಬರ್ 2 ಸರ್ ಸಿ ವಿ ರಾಮನ್ ಅನ್ನೋ ಒಂದು ಅಧ್ಯಾಯವನ್ನು ಓದೋದಕ್ಕೆ ಹೋಗ್ತಾ ಇದ್ದೇವೆ. ಅದಕ್ಕಿಂತ ಮುಂಚೆ ಕಾಯಕವೇ ಕೈಲಾಸ ಅನ್ನೋ ಒಂದು ರೀಡಿಂಗ್ ಇದೆ. ಇಲ್ಲಿ ಮೊದಲ ಆಕ್ಟಿವಿಟಿ ಏನಿದೆ ಅಂದರೆ, ಯುವರ್ ಟೀಚರ್ ರೀಡ್ಸ್ ಅ ಪ್ಯಾಸೇಜ್, ಲಿಸನ್ ಟು ಇಟ್, ದೆನ್ ಆನ್ಸರ್ ದಿ ಫಾಲೋಯಿಂಗ್ ಕ್ವಶನ್ಸ್. ನಾನು ಒಂದು ಪ್ಯಾರಾಗ್ರಾಫ್ನ ಓದೋದಕ್ಕೆ ಹೋಗ್ತಾ ಇದ್ದೀನಿ. ಅದನ್ನು ಕೇಳಿಸ್ಕೊಂಡು ನೀವು ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಗಳನ್ನು ಬರೀರಿ. ಪ್ಯಾರಾಗ್ರಾಫ್ ಸ್ಟಾರ್ಟ್ ಆಗುತ್ತೆ, ಗಮನ ಕೊಟ್ಟು ಕೇಳಿ. ಭಾಸ್ಕರ ಟು ವಾಸ್ ಅ ಫೇಮಸ್ scientist and a great poet too. He was a Kannadiga born in Vijayapura. His father, Mahesh Maheshwaropadhyaya, was a learned mathematician. Bhaskara's first teacher was his own father. Bhaskara invented Kalachakra, the time clock ಅಂತ ಹೇಳ್ತಾ ಇದ್ದಾರೆ. ಮೊದಲನೇ ಪ್ರಶ್ನೆ, ವೇರ್ ವಾಸ್ ಭಾಸ್ಕರ ಬಾರ್ನ್? ಭಾಸ್ಕರ ವಾಸ್ ಬಾರ್ನ್ ಇನ್ ವಿಜಯಪುರ. ಭಾಸ್ಕರ ವಾಸ್ ಬಾರ್ನ್ ಇನ್ ವಿಜಯಪುರ. ಹೂ ವಾಸ್ ಹಿಸ್ ಫಾದರ್? ಮಹೇಶ್ವರೋಪಾಧ್ಯಾಯ. ಮಹೇಶ್ವರೋಪಾಧ್ಯಾಯ. Why do we Kannadigas feel proud about Bhaskara? Because Bhaskara was a famous scientist as well as a great poet. Bhaskara invented the Kalachakra. So we Kannadigas are proud of our own scientist Bhaskara. Who taught him mathematics first? Maheshwar Upadhyaya, the father of Bhaskara, taught him mathematics. What is the Bhaskara's invention? Bhaskara invented Kalachakra, the time clock. Munde, look at the picture of the great scientists given below. Identify them. Mention at least one contribution of each of them in the field of science. ಇಲ್ಲಿ ಒಂದಿಷ್ಟು ವಿಜ್ಞಾನಿಗಳ ಫೋಟೋಗಳನ್ನು ಕೊಟ್ಟಿದ್ದಾರೆ. ಇವುಗಳಲ್ಲಿ ನಿಮಗೆ ಎಷ್ಟು ಜನ ಗೊತ್ತು? ಅವರನ್ನು ಗುರುತು ಹಿಡಿದು ಅವರ ಅನ್ವೇಷಣೆಗಳ ಬಗ್ಗೆ ಬರೀರಿ ಅಂತ ಹೇಳ್ತಾ ಇದ್ದಾರೆ. ಇವರು ಐಸಾಕ್ ನ್ಯೂಟನ್. ಇವ್ರು ಯಾರಿರ್ಬೋದು? ಇವರು ಮ್ಯಾರಿ ಕ್ಯೂರಿ. ಮುಂದಿನವರು ಯಾರಿರ್ಬೋದು? ಗೆಸ್ ಮಾಡಿ ನೋಡೋಣ. ಗೆಸ್ ಮಾಡಿ ತಟ್ಟಂತ. 1, 2, 3. ನಮ್ಮ ಇಂಡಿಯಾದವರು. ಅವರು ಹೋಮಿ ಜಹಾಂಗೀರ್ ಬಾಬಾ. ಹೋಮಿ ಜೆ ಬಾಬಾ ಅಂತನೂ ಕರೀತಾರೆ. ಹೋಮಿ ಜಹಾಂಗೀರ್ ಬಾಬಾ. ಮುಂದಿನವರು ಯಾರಿರ್ಬೋದು? ಇವರು ನಮ್ಮ ದೇಶದವರೇ, ವಿಕ್ರಮ್ ಸಾರಾಭಾಯ್. ವಿಕ್ರಮ್ ಸಾರಾಭಾಯ್ ಅವರು ಭಾರತದ ಒಬ್ಬ ಅತ್ಯುನ್ನತ ಸ್ಪೇಸ್ ಸೈಂಟಿಸ್ಟ್, ಆಸ್ಟ್ರೋನಮರ್. ಇವರು ಜಗದೀಶ್ ಚಂದ್ರ ಬೋಸ್, ಜೆ.ಸಿ. ಬೋಸ್ ಅಂತಲೂ ಹೇಳ್ತಾರೆ. ಜಗದೀಶ್ ಚಂದ್ರ ಬೋಸ್. ಇವರು ಸಸ್ಯ ವಿಜ್ಞಾನಿ. ಇವರು ಜೇಮ್ಸ್ ವ್ಯಾಟ್. ಇವರು ಕಂಡುಹಿಡಿದಿದ್ದು ಉಗಿಬಂಡಿ, ಸ್ಟೀಮ್ ಇಂಜಿನ್. ಸರಿನಾ? ಈಗ ಮುಂದೆ ನೋಡೋಣ ಏನಿದೆ. ಮುಂದೆ ಹೊಂದಿಸಿ ಬರೆಯಿರಿ. ಹೋಮಿ ಜಹಾಂಗೀರ್ ಬಾಬಾ ಅವರು
ನ್ಯೂಕ್ಲಿಯರ್ ಫಿಸಿಸಿಸ್ಟ್ ಆಗಿದ್ರು. ಸರ್ ಐಸಾಕ್ ನ್ಯೂಟನ್ ಅವರು ಲಾಸ್ ಆಫ್ ಮೋಷನ್ ಗುರುತ್ವಾಕರ್ಷಣೆಯ ಬಗ್ಗೆ ಅಭ್ಯಾಸ ಮಾಡಿದರು. ಜೇಮ್ಸ್ ವ್ಯಾಟ್ ಅವರು ಸ್ಟೀಮ್ ಇಂಜಿನ್ ಅನ್ನ ಕಂಡುಹಿಡಿದರು. ಮೇರಿ ಕ್ಯೂರಿ ಅವರು ರೇಡಿಯೋ ಆಕ್ಟಿವಿಟಿ ಬಗ್ಗೆ ಅಭ್ಯಾಸ ಮಾಡಿದರು. ವಿಕ್ರಮ್ ಸಾರಾಭಾಯಿ ಅವರು ಸ್ಪೇಸ್ ಸೈನ್ಸ್ ಅಂದರೆ ಬಾಹ್ಯಾಕಾಶ ವಿಜ್ಞಾನಿಯಾಗಿದ್ದರು. ಜೆ ಸಿ ಬೋಸ್ ಅವರು ಸಸ್ಯ ವಿಜ್ಞಾನಿಯಾಗಿದ್ದರು. ಹೀಗೆ ಹೊಂದಿಸಿ ಬರಿತೀರಾ. ಈಗ ನಾವು ಪಾಠವನ್ನ ಶುರು ಮಾಡೋಣ. ಸರ್ ಸಿ ವಿ ರಾಮನ್. Sir C.V. Raman was a great scientist. He was awarded the Nobel Prize for his work on scattering of light and his discovery of the effect of light rays, Raman effect. The government gifted him 25 acres of land to carry out further research work. Raman Institute was the dream child of Sir ಸಿ ವಿ ರಾಮನ್. ಸಿ ವಿ ರಾಮನ್ ಅವರು ಒಬ್ಬ ಮಹಾನ್ ವಿಜ್ಞಾನಿಯಾಗಿದ್ದರು. ಇವರಿಗೆ ವಿಜ್ಞಾನದ ಕ್ಷೇತ್ರದಲ್ಲಿ ಮಹಾ ಸಾಧನೆ ಮಾಡಿದವರಿಗೆ ಕೊಡುವ ಅತ್ಯುನ್ನತ ಪ್ರಶಸ್ತಿ ಇದು. ಪೂರ್ತಿ ಜಗತ್ತಿನಲ್ಲೇ ಎಲ್ಲರೂ ಸೇರಿ ಕೊಡುವ ಪ್ರಶಸ್ತಿ. ಬರುವ ಒಂದು ದೇಶಕ್ಕೆ ಸಂಬಂಧಪಟ್ಟಿದ್ದು ಅಲ್ಲ. ಇವರಿಗೆ ನೋಬೆಲ್ ಪ್ರೈಸ್ ಸಿಕ್ಕಿತ್ತು. ಯಾವುದಕ್ಕೆ? ಅವರು ಬೆಳಕಿನ ಚದುರುವಿಕೆಯ ಬಗ್ಗೆ ಅಭ್ಯಾಸ ಮಾಡಿ ಒಂದಿಷ್ಟು ಅವರ ವೈಜ್ಞಾನಿಕ ಅನ್ವೇಷಣೆಗಳ ಮಂಡನೆ ಮಾಡ್ತಾರೆ. ಅದನ್ನ ರಾಮನ್ ಎಫೆಕ್ಟ್ ಅಂತಾನೂ ಕರೀತಾರೆ. ದಿ ಗೌರ್ಮೆಂಟ್ ಅಂದರೆ ಭಾರತೀಯ ಸರ್ಕಾರ ಅವರಿಗೆ 25 ಎಕರೆ ಜಾಗ ಕೊಟ್ಟು ಅಲ್ಲಿ ನಿಮ್ಮ ರಿಸರ್ಚ್ ವರ್ಕನ್ನು ಕಂಟಿನ್ಯೂ ಮಾಡಿ ಅಂತ ಎನ್ಕರೇಜ್ಮೆಂಟ್ ಮಾಡ್ತಾರೆ. ರಾಮನ್ ಇನ್ಸ್ಟಿಟ್ಯೂಟ್ ಆಫ್ ರಾಮನ್ ಇನ್ಸ್ಟಿಟ್ಯೂಟ್ ಅಂತ ಒಂದು ವಿಜ್ಞಾನ ಸಂಸ್ಥೆ ಇದು. ದಿಸ್ ವಾಸ್ ಅ ಡ್ರೀಮ್ ಚೈಲ್ಡ್ ಆಫ್ ಸರ್ ಸಿ ವಿ ರಾಮನ್. ಡ್ರೀಮ್ ಚೈಲ್ಡ್ ಅಂದರೆ ಕನಸಿನ ಕೂಸು ಆಗಿತ್ತು ಅಂತ ಹೇಳ್ತಾರೆ. ಮೊದಲನೇ ಪ್ಯಾರಾಗ್ರಾಫ್ನಲ್ಲಿ ಸರ್ ಸಿ ವಿ ರಾಮನ್ ವಾಸ್ ಬೋರ್ನ್ ಆನ್ November 7, 1888 ಇನ್ ತಿರ್ಚಿ. ಸಿ ವಿ ರಾಮನ್ ಅವರು ನವೆಂಬರ್ 7 1888ರಲ್ಲಿ ತಿರ್ಚಿಯಲ್ಲಿ ಜನ್ಮವಾದರು. ಹಿ ವಾಸ್ ಅ ಸನ್ ಆಫ್ ಚಂದ್ರಶೇಖರ ಅಯ್ಯರ್ ಆ್ಯಂಡ್ ಪಾರ್ವತಿ ಅಮ್ಮಲ್. ಸಿ ವಿ ರಾಮಣ್ಣವರ ತಂದೆಯ ಹೆಸರು ಚಂದ್ರಶೇಖರ ಅಯ್ಯರ್, ತಾಯಿಯ ಹೆಸರು ಪಾರ್ವತಿ ಅಮ್ಮಲ್. ಚಂದ್ರಶೇಖರ ಅಯ್ಯರ್ ವಾಸ್ ಅ ಪ್ರೊಫೆಸರ್ ಆಫ್ ಫಿಸಿಕ್ಸ್ ಆಟ್ ಹಿಂದೂ ಕಾಲೇಜ್, ವಿಶಾಖಪಟ್ಟಣ. ವಿಶಾಖಪಟ್ಟಣದ ಹಿಂದೂ ಕಾಲೇಜಿನಲ್ಲಿ ಚಂದ್ರಶೇಖರ್ ಅಯ್ಯರ್ ಅವರು ಫಿಸಿಕ್ಸ್ ಭೌತಶಾಸ್ತ್ರದ ಪ್ರೊಫೆಸರ್ ಆಗಿದ್ದರು. ರಾಮನ್ ಸ್ಟಡೀಡ್ ದೇರ್ ಅಟ್ ದಿ ಹಿಂದೂ ಕಾಲೇಜ್ ಹೈಸ್ಕೂಲ್. ರಾಮನ್ ಅವರು ಕೂಡ ಹಿಂದೂ ಕಾಲೇಜ್ ಹೈಸ್ಕೂಲ್ನಲ್ಲಿ ಅಭ್ಯಾಸ ಮಾಡಿದರು. ಹಿ ವಾಸ್ ವೆರಿ ಮಚ್ ಇಂಟ್ರೆಸ್ಟೆಡ್ ಇನ್ ಸೈನ್ಸ್ ಫ್ರಮ್ ಹಿಸ್ ಬಾಯ್ಹುಡ್ ಡೇಸ್. ಅವರು ಚಿಕ್ಕಂದಿನಿಂದನೂ ವಿಜ್ಞಾನದಲ್ಲಿ ತುಂಬಾನೇ ಆಸಕ್ತಿ ಹೊಂದಿದ್ರು. ಬಾಯ್ಹುಡ್ ಅಂದರೆ ಬಾಲ್ಯ. Even as a boy, he had made the model of a dynamo. ಡೈನಾಮೋ ಅಂದರೆ ಇದೊಂದು ಸೈಂಟಿಫಿಕ್ ಎಕ್ವಿಪ್ಮೆಂಟ್ಸ್. ಇಲ್ಲಿಂದ ಇದು ಒಂದು ಚಲನೆಯನ್ನ ವಿದ್ಯುತ್ತಾಗಿ ಕನ್ವರ್ಟ್ ಮಾಡುತ್ತೆ. ಡೈನಾಮೋ ಡೈನಾಮೋ ಏನು ಮಾಡುತ್ತೆ? ಒಂದು ವಸ್ತುವಿನ ಚಲನೆ, ವಿದ್ಯುತ್ತನ್ನು ಉತ್ಪಾದಿಸುವ ಯಂತ್ರ. ಹಳೆಯ ಕಾಲದ ಸೈಕಲ್ಗಳಲ್ಲಿ ಲೈಟು ಮತ್ತು ಡೈನಮೋ ಎಲ್ಲ ಇರ್ತಾ ಇದ್ವು. ಡೈನಮೋವನ್ನು ಹಿಂದಿನ ಕಾಲಿಗೆ ಅಂಟಿಸಲಾಗಿರ್ತಿತ್ತು. ಡೈನಮೋ ಎಷ್ಟು ಬೇಗ ಜೋರಾಗಿ ತಿರುಗುತ್ತೋ ಲೈಟು ಅಷ್ಟು ಜೋರಾಗಿ ಉರಿತಿತ್ತು. ಡೈನಮೋ ಏನು ಮಾಡುತ್ತೆ? ಕೆನೆಟಿಕ್ ಎನರ್ಜಿ ಅಂದರೆ ನಿಮ್ಮ ಚಲನೆಯ ಶಕ್ತಿಯನ್ನು ಎಲೆಕ್ಟ್ರಿಕ್ ಎನರ್ಜಿ ವಿದ್ಯುತ್ತಾಗಿ ಕನ್ವರ್ಟ್ ಮಾಡುತ್ತೆ. ಡೈನಮೋ is an equipment that converts kinetic energy to
ಎಲೆಕ್ಟ್ರಿಸಿಟಿ ಅಂತ ಅರ್ಥ. ಡ್ಯೂರಿಂಗ್ his ಸ್ಕೂಲ್ ಡೇಸ್ he borrowed science book from college students and read them. Borrow ಅಂದರೆ ಪಡೆದುಕೋ, ಸಾಲವಾಗಿ ಪಡೆದುಕೊಳ್ಳೋದಕ್ಕೆ ಬಾರೋ ಅಂತ ಹೇಳ್ತಾರೆ. ಪುಸ್ತಕವನ್ನ ಸಾಲ ತಗೊಂತಾ ಇದ್ರು. ಅದನ್ನ ತಗೊಂಡು ಓದ್ತಾ ಇದ್ರು. ಕಾಲೇಜ್ ಹುಡುಗರಿಂದ ಪುಸ್ತಕಗಳನ್ನು ತಗೋತಾ ಇದ್ರು. Thus, from his early days, he showed great interest in science. Unfortunately, he used to fall sick every now and then, and he was not able to attend school regularly. Unfortunately ಅಂದ್ರೆ ದುರದೃಷ್ಟವಶಾತ್ ಅವರ ಆರೋಗ್ಯ ಪದೇ ಪದೇ ಸರಿ ಇರ್ತಾ ಇರಲಿಲ್ಲ. ಹೀಗಾಗಿ ಅವರಿಗೆ ಶಾಲೆಯನ್ನ ರೆಗ್ಯುಲರ್ ಆಗಿ ಅಟೆಂಡ್ ಮಾಡೋದಕ್ಕೆ ಸಾಧ್ಯ ಆಗಲಿಲ್ಲ. ಓಕೆ, ಒಂದನೇ ಪ್ಯಾರಾಗ್ರಾಫ್ನ ಸ್ಟಾರ್ಟಿಂಗ್ ಇಂದ ಓದಿ ನನ್ನ ಜೊತೆಗೆ. ಸರ್ ಸಿ ವಿ ರಾಮನ್ ವಾಸ್ born on November 7, 1888 in Tirchi. He was son of Chandrasekhara Iyer and Parvati Ammal. Chandrasekhara Iyer was a professor of physics at Hindu College, Vishakhapatnam. Raman studied there at the Hindu College High School. He was very much interested in science from his boyhood days. Even as a boy, he had made the model of dynamo. During his school days, he borrowed science books from college students and read them. Thus, from early days, he showed great interest in science. Unfortunately, he used to fall sick every now and then, and he was not able to attend school regularly. ಎರಡನೇ ಪ್ಯಾರಾಗ್ರಾಫ್ನಲ್ಲಿ ಇನ್ ಸ್ಪೈಟ್ ಆಫ್ ಹಿಸ್ ಪುವರ್ ಹೆಲ್ತ್ he got first class in his matriculation examination when he was only a boy of 12. ಸಿ ವಿ ರಾಮಣ್ಣವರು ಬರೀ 12 ವರ್ಷದವರಿದ್ದಾಗ ಅವರ ಮೆಟ್ರಿಕ್ಯುಲೇಷನ್ನ ಫಸ್ಟ್ ಕ್ಲಾಸ್ನಲ್ಲಿ ಪಾಸ್ ಮಾಡಿದರು. ಇನ್ ಸ್ಪೈಟ್ ಆಫ್ ಹಿಸ್ ಪುವರ್ ಹೆಲ್ತ್ ಅಂದರೆ ಅನಾರೋಗ್ಯವಾಗಿದ್ದರೂ ಕೂಡ ಅವರು ಫಸ್ಟ್ ಕ್ಲಾಸ್ ತೆಗೆದುಕೊಂಡ್ರು. ಇನ್ ಸ್ಪೈಟ್ ಆಫ್ ಹಿಸ್ ಪುವರ್ ಹೆಲ್ತ್ he got first class in his matriculation. ಇದು ಐ ಅಲ್ಲ, ಇದು ಐ ಅಲ್ಲ, ಇದು ಫಸ್ಟ್ ಕ್ಲಾಸ್. ಇದು ರೋಮನ್ ಅಂಕಿ 1 ಅಂತ ಬರೆದಿದ್ದಾರೆ. ಇದನ್ನ ಫಸ್ಟ್ ಅಂತ ಓದ್ತೀರಾ. FIRST ಫಸ್ಟ್ ಅಂತ ಓದ್ತೀರಾ. he got first class. ಇದು ರೋಮನ್. he got first class in his matriculation ಅಂದರೆ 10ನೇ ತರಗತಿಗೆ ಅವಾಗ ಮೆಟ್ರಿಕ್ಯುಲೇಷನ್ ಅಂತಿದ್ರು. Examination when he was only a boy of 12. He passed the intermediate examination from Hindu College and joined Presidency College Madras for his BA. ಅವರು ಇಂಟರ್ಮೀಡಿಯೇಟ್ ಹಿಂದೂ ಕಾಲೇಜ್ನಲ್ಲಿ ಮುಗಿಸಿ, ಇಂಟರ್ಮೀಡಿಯೇಟ್ ಅಂದರೆ ಪಿ ಯು ಸಿ ಅಂದರೆ 11th 12th ಸ್ಟ್ಯಾಂಡರ್ಡ್ನ ಹಿಂದೂ ಕಾಲೇಜ್ನಲ್ಲಿ ಮುಗಿಸಿ ಮದ್ರಾಸ್ನ ಪ್ರೆಸಿಡೆನ್ಸಿ ಕಾಲೇಜ್ಗೆ ಬ್ಯಾಚುಲರ್ ಆಫ್ ಆರ್ಟ್ಸ್ಗೆ ಸೇರಿಕೊಂಡ್ರು. ಹೀಸ್ ರಿಲೇಟಿವ್ಸ್ ವಾಂಟೆಡ್ ಹಿಮ್ ಟು ಗಿವ್ ಅಪ್ ಸೈನ್ಸ್ ಆ್ಯಂಡ್ ಟೇಕ್ ಹಿಸ್ಟ್ರಿ ಆ್ಯಂಡ್ ಎಕನಾಮಿಕ್ಸ್ ಆ್ಯಸ್ ಹೀಸ್ ಸ್ಪೆಷಲ್ ಸಬ್ಜೆಕ್ಟ್ಸ್ ಫಾರ್ BA. ಅವರು ಅವರ ಎಲ್ಲ ಸಂಬಂಧಿಗಳು ಸೈನ್ಸ್ ತಗೋಬೇಡ, ಹಿಸ್ಟ್ರಿ ಮತ್ತು ಎಕನಾಮಿಕ್ಸ್ ಅಂದರೆ ಇತಿಹಾಸ ಮತ್ತು ಅರ್ಥಶಾಸ್ತ್ರಗಳನ್ನ ನಿನ್ನ BA ತರಗತಿಯ ಸ್ಪೆಷಲ್ ಸಬ್ಜೆಕ್ಟ್ ವಿಶೇಷ ವಿಷಯಗಳಾಗಿ ತೆಗೆದುಕೋ ಅಂತ ಹೇಳ್ತಾ ಇದ್ರು. ಸಿನ್ಸ್ ರಾಮನ್ ಹ್ಯಾಡ್ ಮೇಡ್ ಅಪ್ ಹಿಸ್ ಮೈಂಡ್ ಟು ಸ್ಟಡಿ ಸೈನ್ಸ್ ಹಿ ಟುಕ್ ಫಿಸಿಕ್ಸ್. ಅವರು ಫಿಸಿಕ್ಸ್ ತಗೊಂತಾರೆ ವಿಶೇಷ ವಿಷಯವಾಗಿ. ಹಿ ಪಾಸ್ಡ್ ಹಿಸ್ BA ಸೆಕ್ಯೂರಿಂಗ್ ದಿ ಫಸ್ಟ್ ರ್ಯಾಂಕ್. ಅವರು BAನಲ್ಲಿ ಫಸ್ಟ್ ರ್ಯಾಂಕ್ ಬರ್ತಾರೆ. ಆ್ಯಂಡ್ ಅ ನಂಬರ್ ಆಫ್ ಪ್ರೈಸಸ್. He passed his MA Physics in January 1907. 1907 ಜನವರಿಯಲ್ಲಿ ಸಿ ವಿ ರಾಮನ್ ಅವರು MA ಮಾಸ್ಟರ್ ಆಫ್ ಆರ್ಟ್ಸ್ ಇನ್ ಫಿಸಿಕ್ಸ್ ಮಾಡ್ತಾರೆ. After his MA, Raman wanted to go to
United Kingdom for higher studies in science, but his health broke down again and he could not go. MA ಮುಗಿಸಿದ ನಂತರ ರಾಮನ್ ಅವರು ಯುನೈಟೆಡ್ ಕಿಂಗ್ಡಮ್ ಇಂಗ್ಲೆಂಡ್ಗೆ ಹೋಗಬೇಕು ಅಂತ ಆಸೆ ಇತ್ತು. ಯಾವುದಕ್ಕೆ? ಉನ್ನತ ವಿದ್ಯಾಭ್ಯಾಸಕ್ಕೆ. ಹೈಯರ್ ಸ್ಟಡೀಸ್ ಅಂದರೆ ಉನ್ನತ ವಿದ್ಯಾಭ್ಯಾಸ. ಬಟ್ ಹೀಸ್ ಹೆಲ್ತ್ ಬ್ರೋಕ್ ಡೌನ್ ಅಗೇನ್. ಅವರ ಆರೋಗ್ಯ ಮತ್ತೆ ಕೆಟ್ಟೋಯ್ತು ಆ್ಯಂಡ್ ಹಿ ಕುಡ್ ನಾಟ್ ಗೋ. ಅವರಿಗೆ ಹೋಗೋಕೆ ಸಾಧ್ಯ ಆಗಲಿಲ್ಲ. ದಿಸ್ ವಾಸ್ ದಿ ಗ್ರೇಟೆಸ್ಟ್ ಡಿಸಪಾಯಿಂಟ್ಮೆಂಟ್ ಇನ್ ಹೀಸ್ ಲೈಫ್. ಇದು ಯು ಕೆಗೆ ಹೋಗ್ಲಾಗದೇ ಇರೋವಂಥ ಒಂದು ಕಾರಣ ಅವ್ರನ್ನ ಸಿಕ್ಕಾಪಟ್ಟೆ ಡಿಸಪಾಯಿಂಟ್ ಮಾಡಿಬಿಡ್ತು. ಡಿಸಪಾಯಿಂಟ್ ಅಂದರೆ ಅವರ ಆಸೆಗೆ ತಣ್ಣೀರೆರಚು ಅಂತ ಅರ್ಥ. ಡಿಸಪಾಯಿಂಟ್ ಡಿಸಪಾಯಿಂಟ್ ಅಂದರೆ ಅಸಂತೃಪ್ತ, ನಿರಾಶೆಗೊಂಡ್ರು. ಡಿಸಪಾಯಿಂಟ್ಮೆಂಟ್ ಅಂದರೆ ನಿರಾಶೆಗೊಂಡ್ರು. ಹಿಸ್ ರಿಲೇಟಿವ್ಸ್ ಆಸ್ಕ್ ಹಿಮ್ ಟು ಗಿವ್ ಅಪ್ ಹಿಸ್ ಸ್ಟಡಿ ಆಫ್ ಸೈನ್ಸ್ ಆ್ಯಂಡ್ ಟೇಕ್ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ ಇನ್ ಕಲ್ಕತ್ತಾ ಇನ್ ಹಿಸ್ಟ್ರಿ ಆ್ಯಂಡ್ ಎಕನಾಮಿಕ್ಸ್. ಇವರ ಮನೆಯಲ್ಲಿ ಹಿಸ್ಟ್ರಿ ಮತ್ತು ಎಕನಾಮಿಕ್ಸ್ಗೆ ಅದು ಎಂಥ ಪ್ರೀತಿ ಇತ್ತೋ ಗೊತ್ತಿಲ್ಲ. ಪಾಪ ರಾಮಣ್ಣವರು PA MA ಇನ್ ಫಿಸಿಕ್ಸ್ ಭೌತಶಾಸ್ತ್ರದಲ್ಲಿ ಫಸ್ಟ್ ರ್ಯಾಂಕಿಂದ ಪಾಸ್ ಮಾಡಿದ್ರು ಕೂಡ ಇವರು ಮನೆಯವರು, ಅವರ ಸಂಬಂಧಿಕರೆಲ್ಲ ಅವ್ರಿಗೆ ಮತ್ತು ಹಿಸ್ಟ್ರಿ ಮತ್ತು ಎಕನಾಮಿಕ್ಸ್ನಲ್ಲಿ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ ತಗೋ ಅಂತ ಹೇಳ್ತಾರೆ. ಏನಂತ ಹೇಳ್ತಾರೆ? ಹೀಸ್ ರಿಲೇಟಿವ್ಸ್ ಆಸ್ಕ್ಡ್ ಹಿಮ್ ಟು ಗಿವ್ ಅಪ್ ದಿ ಸ್ಟಡಿ ಆಫ್ ಸೈನ್ಸ್ ಆ್ಯಂಡ್ ಟೇಕ್ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ ಇನ್ ಕಲ್ಕತ್ತಾ ಇನ್ ಹಿಸ್ಟ್ರಿ ಆ್ಯಂಡ್ ಎಕನಾಮಿಕ್ಸ್. Raman did so and got along well with his new subjects. ರಾಮನ್ ಅವರು ಈ ಸರ್ತಿ ಹಿಸ್ಟ್ರಿ ಮತ್ತು ಎಕನಾಮಿಕ್ಸ್ನ ಅಭ್ಯಾಸ ಮಾಡೋದಕ್ಕೆ ಶುರು ಮಾಡ್ತಾರೆ ಮತ್ತು ಅದರಲ್ಲೂ ಕೂಡ ಮೇಲುಗೈ ಸಾಧಿಸ್ತಾರೆ. He got the first place in the competitive examinations. ಅವರು ಕಾಂಪಿಟೇಟಿವ್ ಎಕ್ಸಾಮ್ನಲ್ಲಿ ಫಸ್ಟ್ ರ್ಯಾಂಕ್ ಬರ್ತಾರೆ ಆ್ಯಂಡ್ ವಾಸ್ ಅಪಾಯಿಂಟೆಡ್ ಡೆಪ್ಯೂಟಿ ಅಕೌಂಟ್ ಜನರಲ್ 1902ರಲ್ಲಿ ಕಲ್ಕತ್ತಾದಲ್ಲಿ ಅವ್ರಿಗೆ ಡೆಪ್ಯೂಟಿ ಅಕೌಂಟೆಂಟ್ ಜನರಲ್ ಅನ್ನೋ ಒಂದು ಜಾಬ್ ಸಿಗುತ್ತೆ. ಹೀಸ್ ರಿಲೇಟಿವ್ಸ್ ಪರ್ಹ್ಯಾಪ್ಸ್ ಫೆಲ್ಟ್ ಹ್ಯಾಪಿ ಟು ಸಿ ರಾಮನ್ ಹ್ಯಾಡ್ ಸೆಟಲ್ ಡೌನ್ ವೆಲ್ ಇನ್ ಲೈಫ್. ಅವರ ಸಂಬಂಧಿಗಳೆಲ್ಲ ಸಂತೋಷ ಆಯಿತು, ರಾಮನ್ಗೆ ಒಳ್ಳೆ ನೌಕರಿ ಸಿಕ್ತು, ಸೆಟ್ಲ್ ಆದ ಅಂತ. ಬಟ್ ರಾಮನ್ ವಾಸ್ ನಾಟ್ ಹ್ಯಾಪಿ. ರಾಮನ್ ಅವ್ರಿಗೆ ಸಂತೋಷ ಆಗಿರಲಿಲ್ಲ. ಹೌ ಕುಡ್ ಅ ಸೈಂಟಿಸ್ಟ್ ಲೈಕ್ ರಾಮಣ್ಣ ಪುಟ್ ಅಪ್ ದಿ ಲೈಫ್ ಆಫ್ ಅ ಡೆಪ್ಯೂಟಿ ಅಕೌಂಟೆಂಟ್ ಜನರಲ್? ರಾಮನ್ ಥರದ ಒಬ್ಬ ಅತ್ಯಂತ ಶ್ರೇಷ್ಠವಾದ ವಿಜ್ಞಾನಿ ಮತ್ತು ವಿಜ್ಞಾನದಲ್ಲಿ ಫಸ್ಟ್ ರ್ಯಾಂಕ್ ತಗೊಂಡವರು ಅಕೌಂಟೆಂಟ್ ಕೆಲಸದಲ್ಲಿ ಹೇಗೆ ಸಂತೋಷ ಆಗಿರೋಕ್ಕೆ ಸಾಧ್ಯ ಆಗುತ್ತೆ? ಹಿ ಫೆಲ್ಟ್ ಲೈಕ್ ಅ ಫಿಶ್ ಔಟ್ ಆಫ್ ವಾಟರ್ ಇನ್ ಹೀಸ್ ನ್ಯೂ ಪೋಸ್ಟ್. ಅವರಿಗೆ ನೀರಿನಿಂದ ಹೊರಬಂದ ಮೀನಿನ ಥರ ಅನುಭವ ಆಗ್ತಾ ಇತ್ತು ಅವರ ಈ ಹೊಸ ಕೆಲಸದಲ್ಲಿ. ನೀರಿನಿಂದ ಹೊರಬಂದ ಮೀನು ಅಂದರೆ ಇಲ್ಲಿ ಯಾವುದಕ್ಕೆ ಹೋಲಿಕೆ ಅಂದರೆ ಯಾವಾಗಲೂ ಚಡಪಡಿಸ್ತಾ ಇದ್ರು. ಬಟ್ ಹಿ ಸ್ಟಿಲ್ ಹ್ಯಾಡ್ ಹೋಪ್ಸ್ ಆಫ್ ಬಿಕಮಿಂಗ್ ಅ ಸೈಂಟಿಸ್ಟ್. ಆದರೆ ಅವರು ವಿಜ್ಞಾನಿ ಆಗಬೇಕು ಅನ್ನೋ ಒಂದು ಬಯಕೆಯನ್ನು ಬಿಟ್ಕೊಟ್ಟಿರಲಿಲ್ಲ. ಆ್ಯಂಡ್ ವೇಟಿಂಗ್ ಫಾರ್ ಅ ರೈಟ್ ಅಪಾರ್ಚುನಿಟಿ. ಅವರು ಒಂದು ಒಳ್ಳೆಯ ಅವಕಾಶಕ್ಕೋಸ್ಕರ ಕಾಯ್ದಿದ್ರು. ಆನ್ಸರ್ ದಿ ಫಾಲೋಯಿಂಗ್ ಕ್ವೆಶನ್ಸ್ ಆ್ಯಂಡ್ ಶೇರ್ ಯುವರ್ ರೆಸ್ಪಾನ್ಸಸ್ ವಿತ್ ಯುವರ್ ಪಾರ್ಟ್ನರ್. ಕೆಳಗಿರುವ ಪ್ರಶ್ನೆಗಳನ್ನು ಉತ್ತರಿಸಿ ಅಂತ ಹೇಳ್ತಾ ಇದ್ದಾರೆ. ಹೂ ವೇರ್ ರಾಮನ್ಸ್ ಪೇರೆಂಟ್ಸ್? ಹೂ ವೇರ್ ರಾಮನ್ಸ್ ಪೇರೆಂಟ್ಸ್? Raman's father was Chandrasekhara Iyer and mother was Parati Ammal. ಎರಡನೇ ಪ್ರಶ್ನೆ, why was Raman not able to attend the school regularly? Raman was not able to attend school regularly because he fell sick frequently. Where did he complete his intermediate examination? Raman completed his intermediate examination from the Hindu College, Vishakhapattanam. ನಾಲ್ಕನೇ ಪ್ರಶ್ನೆ, what subjects did his relatives advise him to take for BA? Raman's relatives advised him to take
history and economics as major subjects in BA. ಐದನೇ ಪ್ರಶ್ನೆ, why could not Raman go to United Kingdom for higher studies? After completing MA in physics, Raman had a dream to go to UK for higher studies, but unfortunately his health broke down again and he could not go ಅಂತ ಉತ್ತರ ಬರೀತೀರಾ. ಈಗ ನಾಲ್ಕನೇ ಪ್ಯಾರಾಗ್ರಾಫ್. Even as a deputy accountant general, Raman mixed with scientists and took interest in science. ಅವರು ಕೆಲಸ ಮಾಡ್ತಾ ಇರೋದು ಡೆಪ್ಯೂಟಿ ಅಕೌಂಟೆಂಟ್ ಜನರಲ್ ಆಗಿ ಆದರೂ ಕೂಡ ಅವರು ವಿಜ್ಞಾನಿಗಳ ಜೊತೆ ಬೆರೆತುಕೊಂಡು ವಿಜ್ಞಾನದಲ್ಲಿ ಆಗ್ತಾ ಇರುವ ಪ್ರಗತಿಗಳ ಬಗ್ಗೆ ಆಸಕ್ತಿ ವಹಿಸಿದರು. ಒನ್ ಡೇ while returning from his office, he saw a banner outside a building on which was printed ದಿ ಇಂಡಿಯನ್ ಅಸೋಸಿಯೇಷನ್ ಆಫ್ ಸೈಂಟಿಸ್ಟ್ಸ್. ಒಂದಿನ ಅವರು ಆಫೀಸಿಂದ ಮನೆಗೆ ಬರಬೇಕಾದ್ರೆ ಒಂದು ಬಿಲ್ಡಿಂಗ್ ಮೇಲೆ ದಿ ಇಂಡಿಯನ್ ಅಸೋಸಿಯೇಷನ್ ಆಫ್ ಸೈಂಟಿಸ್ಟ್ಸ್ ಅಂತ ಬರೆದಿರೋದನ್ನ ನೋಡ್ತಾರೆ, ಭಾರತೀಯ ವಿಜ್ಞಾನಿಗಳ ಸಂಘ. At the sight of that banner, Raman got off of the moving train and went to meet the scientists who had gathered in the building. ಅದನ್ನು ನೋಡಿದ ತಕ್ಷಣ ಅವರು ಹೋಗುತ್ತಿರೋ ರೈಲಿನಿಂದ ಕೆಳಗಿಳಿದು ಓಡಿ ಹೋಗಿ ಅಲ್ಲಿ ಗುಂಪುಗೂಡಿದ ಒಂದಿಷ್ಟು ವಿಜ್ಞಾನಿಗಳನ್ನ ಭೇಟಿಯಾಗಲು ಹೋಗ್ತಾರೆ. ಸಮ್ ಟೈಮ್ ಲೇಟರ್, ಸ್ವಲ್ಪ ಸಮಯದ ನಂತರ, ವೆನ್ he was in Rangoon, he learned that an institution had bought a piece of modern scientific apparatus. ಅವರು ರಂಗೂನ್ ಹೋದಾಗ ಒಂದು ವಿಷಯ ಅವರ ಗಮನಕ್ಕೆ ಬರುತ್ತೆ. ಏನಂದ್ರೆ, ಯಾರೋ ಒಬ್ಬ ವಿಜ್ಞಾನಿ ಒಂದು ಹೊಸ ಉಪಕರಣ, ಅಪ್ಯಾರಟಸ್ ಅಂದ್ರೆ ಒಂದು ವೈಜ್ಞಾನಿಕ ಉಪಕರಣ ಅಂತ ಅರ್ಥ. ಅಪ್ಯಾರಟಸ್ ನೆನ್ಪಿಟ್ಕೊಳ್ಳಿ, ಇದು ಮುಂದೆ ನೀವು ವಿಜ್ಞಾನ ಓದಕತ್ತಾಗ ಜಾಸ್ತಿ ಬರುತ್ತೆ. ಅಪ್ಯಾರಟಸ್ ಅಂದ್ರೆ ಉಪಕರಣ. He hurriedly put on his clothes and went to have a look at it. ಅವರು ಅವಸರವಾಗಿ ಅವರ ಬಟ್ಟೆಗಳನ್ನು ತೊಟ್ಕೊಂಡು ಆ ಉಪಕರಣವನ್ನು ನೋಡೋದಕ್ಕೆ ಹೋಗ್ತಾರೆ. Such was the interest he had in science. ಅವರಿಗೆ ವಿಜ್ಞಾನದಲ್ಲಿ ಇಷ್ಟೊಂದು ಆಸಕ್ತಿ ಇತ್ತು. In 1911, Raman was appointed Special Accountant General for Posts and Telegraphs in Calcutta. ಕಲ್ಕತ್ತಾದ ಪೋಸ್ಟ್ ಮತ್ತು ಟೆಲಿಗ್ರಾಫ್ಗಳ ಆಫೀಸ್ನಲ್ಲಿ ರಾಮನ್ ಅವ್ರನ್ನ ವಿಶೇಷ ಲೆಕ್ಕಾಧಿಕಾರಿಯಾಗಿ ನೇಮಿಸಲಾಯಿತು. ಸ್ಪೆಷಲ್ ಅಕೌಂಟೆಂಟ್ ಜನರಲ್. ಸ್ಪೆಷಲ್ ಅಂದರೆ ವಿಶೇಷ, ಅಕೌಂಟೆಂಟ್ ಅಂದರೆ ಲೆಕ್ಕಾಧಿಕಾರಿ, ಜನರಲ್ ಅಂದರೆ ಒಬ್ಬ ಹೆಡ್. ಬಟ್ ವೆನ್ ಹಿ ವಾಸ್ ಆಫರ್ಡ್ ದಿ ಪೋಸ್ಟ್ ಆಫ್ ಪ್ರೊಫೆಸರ್ ಅಟ್ ಕಲ್ಕತ್ತಾ ಯೂನಿವರ್ಸಿಟಿ, he jumped at the offer and accepted the post gladly. ಅವರಿಗೆ ಅದೇ ಸಮಯದಲ್ಲಿ ಕಲ್ಕತ್ತಾ ಯೂನಿವರ್ಸಿಟಿಯಲ್ಲಿ ಪ್ರೊಫೆಸರ್ ಆಗಿ ಕೂಡ ಒಂದು ನೌಕರಿಯ ಆಫರ್ ಬಂತು. ರಾಮಣ್ಣ ಅವರು ಸ್ಪೆಷಲ್ ಅಕೌಂಟೆಂಟ್ ಜನರಲ್, ವಿಶೇಷ ಲೆಕ್ಕಾಧಿಕಾರಿಯ ಈ ಒಂದು ನೌಕರಿಗೆ ಸಲಾಂ ಹೊಡೆದು ಕಲ್ಕತ್ತಾ ಯೂನಿವರ್ಸಿಟಿಯಲ್ಲಿ ಪ್ರೊಫೆಸರ್ ಆಗಿ ಸೇರ್ಕೊಂಡ್ರು. After working at Calcutta University for 15 years, he became the director of Indian Institute of Science in Bangalore. ಅವರು 15 ವರ್ಷಗಳ ಕಾಲ ಕೋಲ್ಕತ್ತಾ ಯೂನಿವರ್ಸಿಟಿಯಲ್ಲಿ ಪ್ರೊಫೆಸರ್ ಆಗಿದ್ದರು. ಅದಾದಮೇಲೆ ಬೆಂಗಳೂರಿನಲ್ಲಿರುವ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್, IISc ಅಂತ ಹೇಳ್ತಾರೆ, ತುಂಬಾನೇ ರೆಪ್ಯೂಟೆಡ್, ಗೌರವವುಳ್ಳ ವಿಶ್ವವಿಖ್ಯಾತ ಕಾಲೇಜ್ ಇದು. ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ನಲ್ಲಿ ಡೈರೆಕ್ಟರ್ ಆಗಿ ಸೇರ್ಕೊತಾರೆ. ಡೈರೆಕ್ಟರ್ ಅಂದರೆ ನಿರ್ದೇಶಕರಾಗಿ ಸೇರ್ಕೋತಾರೆ. ದಿ ರಾಮನ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ವಾಸ್ ಸ್ಟಾರ್ಟೆಡ್ ಇನ್ 1948. Raman resigned his post at Indian Institute of Science and became the director of the research institute. Here he conducted his research in physics until his death. ಅವರು ರಾಮನ್ ರಿಸರ್ಚ್ ಇನ್ಸ್ಟಿಟ್ಯೂಟ್
1948ರಲ್ಲಿ ಶುರು ಆದಮೇಲೆ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಬೆಂಗಳೂರಿನಲ್ಲಿ ನಿರ್ದೇಶಕ ಹುದ್ದೆಯಿಂದ ಹೊರಬಂದು ರಿಸರ್ಚ್ ಇನ್ಸ್ಟಿಟ್ಯೂಟ್ನಲ್ಲಿ ನಿರ್ದೇಶಕರಾಗಿ ಸೇರ್ಕೋತಾರೆ. ಈ ರಿಸರ್ಚ್ ಇನ್ಸ್ಟಿಟ್ಯೂಟ್ನಲ್ಲಿ ರಾಮಣ್ಣ ಅವರು ಕೊನೆಯುಸಿರೆಳೆವರೆಗೂ ಅವರ ವೈಜ್ಞಾನಿಕ ರಿಸರ್ಚ್ಗಳನ್ನು ಮಾಡ್ತಾ ಇರ್ತಾರೆ. ಬೈ ದ ವೇ, ರಿಸರ್ಚ್ ಅಂದರೆ ಕನ್ನಡದಲ್ಲಿ ಏನು? ರಿಸರ್ಚ್ ಅಂದರೆ ಕನ್ನಡದಲ್ಲಿ ಸಂಶೋಧನೆ ಅಂತ ಅರ್ಥ. ರಾಮನ್ ವಾಸ್ ಅ ಗ್ರೇಟ್ ಸೈಂಟಿಸ್ಟ್. ಥ್ರೂ ಔಟ್ ಹೀಸ್ ಲೈಫ್ he was intensely attached to science. ಇಂಟೆನ್ಸ್ಲಿ ಅಂದರೆ ಅತಿಯಾಗಿ. ಇಂಟೆನ್ಸ್, INTENSC. ಇಂಟೆನ್ಸ್ ಅಂದರೆ ಅತಿಯಾಗಿ, ತೀವ್ರವಾಗಿ ಅಂತ ಅರ್ಥ. ಇಂಟೆನ್ಸ್ಲಿ ಅಂದರೆ ತೀವ್ರವಾಗಿ. Raman was a great scientist. Throughout his life, he was intensely attached to science. ಅಂದರೆ ವಿಜ್ಞಾನಕ್ಕೆ ಅತಿಯಾದ ಅಟ್ಯಾಚ್ಮೆಂಟ್ ಅಂಟುಕೊಂಡಿದ್ರು. ಫಾರ್ ದಿ ಸೇಕ್ ಆಫ್ ಸೈನ್ಸ್ he gave up the highly paid post of ಸ್ಪೆಷಲ್ ಅಕೌಂಟೆಂಟ್ ಜನರಲ್. ವಿಜ್ಞಾನಕ್ಕಾಗಿ ಅವರು ಸ್ಪೆಷಲ್ ಅಕೌಂಟೆಂಟ್ ಜನರಲ್ ಅನ್ನೋ ಒಂದು ಒಳ್ಳೆಯ ಸಂಬಳ ಇರುವ ಕೆಲಸವನ್ನು ಕೂಡ ತ್ಯಾಗ ಮಾಡಿದರು. ಆ್ಯಂಡ್ accepted professorship at Kolkata University. He would forget all about food and rest while he was at work. ಅವರು ಸಂಶೋಧನೆ ಶುರು ಮಾಡಿಕೊಂಡ್ರೆ ಅವರಿಗೆ ವಿಶ್ರಾಂತಿ ಮತ್ತು ಊಟದ ಕಡೆ ಗಮನನೇ ಇರ್ತಿದ್ದಿಲ್ಲ. ಆ್ಯಂಡ್ ಹೀಸ್ ವೈಫ್ ಹ್ಯಾಡ್ ಆಫನ್ ಟು ಟೆಲ್ ಹಿಮ್ ದ್ಯಾಟ್ ಹಿಸ್ ಬ್ರೇಕ್ಫಾಸ್ಟ್ ಆರ್ ಕಾಫಿ ವಾಸ್ ಗೆಟಿಂಗ್ ಕೋಲ್ಡ್. ಅವರ ಹೆಂಡತಿ ಯಾವಾಗಲೂ ರಾಮಣ್ಣವರಿಗೆ ನಿಮ್ಮ ತಿಂಡಿ ತಣ್ಣಗಾಗ್ತಾ ಇದೆ, ನಿಮ್ಮ ಕಾಫಿ ತಣ್ಣಗಾಗ್ತಾ ಇದೆ ಅಂತ ನೆನಪು ಮಾಡ್ತಾ ಇದ್ರು. ಲೈಕ್ ಆಲ್ ಗ್ರೇಟ್ ಸೈಂಟಿಸ್ಟ್ಸ್, ರಾಮನ್ ಹ್ಯಾಡ್ ಅ ಲಾಟ್ ಆಫ್ ಕ್ಯೂರಿಯಾಸಿಟಿ. ಕ್ಯೂರಿಯಾಸಿಟಿ ಅಂದರೆ ಏನರ್ಥ? ಕ್ಯೂರಿಯಾಸಿಟಿ ಅಂದರೆ ಕುತೂಹಲ. ಎಲ್ಲ ಶ್ರೇಷ್ಠ ವಿಜ್ಞಾನಿಗಳಲ್ಲಿ ಒಂದು ಸಾಮ್ಯತೆ ಏನಂದರೆ ಎಲ್ರಿಗೂ ಕುತೂಹಲ ಜಾಸ್ತಿ. ಅದೇ ಥರ ರಾಮಣ್ಣವ್ರಿಗೂ ಕುತೂಹಲ ಜಾಸ್ತಿ ಇತ್ತು. ಅರ್ಲಿಯರ್ ಇನ್ ಹಿಸ್ ಲೈಫ್, while on a voyage to Europe, he saw the wonderful blue of the Mediterranean Sea. ಅವರು ಒಂದು ಸರ್ತಿ ಚಿಕ್ಕಂದಿನಿದ್ದಾಗ ಯುರೋಪ್ಗೆ ಹೋದಾಗ, ಸುತ್ತಾಡೋಕ್ಕೆ ಪ್ರಯಾಣಕ್ಕೆ ಹೋದಾಗ ಅಲ್ಲಿ ಮೆಡಿಟರೇನಿಯನ್ ಸಮುದ್ರದ ಬ್ಲೂ ಬಣ್ಣವನ್ನು ನೋಡಿದರು. ದಿಸ್ ಲೆಡ್ ಟು ಹೀಸ್ ವರ್ಕ್ ಆನ್ ದಿ ಲಾಸ್ ಆಫ್ ಲೈಟ್ ಸ್ಕ್ಯಾಟರಿಂಗ್ ಇನ್ ಲಿಕ್ವಿಡ್ಸ್. ಅವರು ಅವಾಗ ಯೋಚನೆ ಮಾಡ್ತಾ ಇರ್ತಾರೆ, ನಮ್ಮ ಊರಲ್ಲಿರುವ ಸಮುದ್ರ ಹಸಿರು ಬಣ್ಣದ್ದಾಗಿದೆ, ಮೆಡಿಟರೇನಿಯನ್ ಸಿ ಯಾಕೆ ನೀಲಿ ಬಣ್ಣದ್ದಾಗಿದೆ ಅಂತ ಯೋಚನೆ ಮಾಡಿ 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 ಆವಾಗ ಒಂದು ಲಾಸ್ ಆಫ್ ಸ್ಕ್ಯಾಟರಿಂಗ್ ಆಫ್ ಲೈಟ್ ಇನ್ ಲಿಕ್ವಿಡ್ಸ್ ಅಂದರೆ ಬೆಳಕಿನ ಸ್ಕ್ಯಾಟರಿಂಗ್ ಅಂದರೆ ಬೇರೆ ಬೇರೆ ಆಗುವುದು. ಸ್ಕ್ಯಾಟರಿಂಗ್ ಆಫ್ ಲೈಟ್, SEATTER, ಸ್ಕ್ಯಾಟರ್ ಅಂದರೆ ವಿಭಜನೆ ಆಗುವುದು. ಬೆಳಕು ನಾವು ಹರಡುವುದು, ವಿಭಜನೆ ಆಗುವುದು, ಚಿಲ್ಲಾಪಿಲ್ಲಿ ಆಗುವುದು ಅಂತ ನೋಡ್ಬೋದು. ನಾವು ನೋಡೋ ಬೆಳಕಿನಲ್ಲಿ ಬರೀ ಒಂದೇ ಬಣ್ಣ ಇರುತ್ತೆ. ಯಾವ್ದು ನಾವು ಬಣ್ಣ ನೋಡ್ತೇವೋ ಆ ಬಣ್ಣ ಕಾಣುತ್ತೆ. ಆದರೆ ಕಾಮನಬಿಲ್ನಲ್ಲಿ ನಿಮಗೆ ವಿಬ್ ಕಲರ್ 7 ಬಣ್ಣಗಳು ಕಾಣಿಸ್ತವೆ. ಹೇಗೆ ಬೆಳಕು ಮಳೆ ಹನಿಗಳಲ್ಲಿ ಸ್ಕ್ಯಾಟರ್ ಆಗಿ ಹರಡಿ ಹೊರಗೆ ಬಂದಾಗ ಆ ಬೆಳಕಿನಲ್ಲಿರುವ 7 ಬಣ್ಣಗಳು ಕಾಣಿಸ್ತವೆ. ಹೀಗೇನೆ ರಾಮಣ್ಣವರು ನೀರಿನಲ್ಲಿ ಅಥವಾ ದ್ರವಗಳಲ್ಲಿ ಬೆಳಕು ಹೇಗೆ ಸ್ಕ್ಯಾಟರ್ ಆಗುತ್ತೆ, ಬೆಳಕು ಹೇಗೆ ಸ್ಕ್ಯಾಟರ್ ಆಗುತ್ತೆ ಅನ್ನೋದನ್ನ ಸ್ಟಡಿ ಮಾಡ್ತಾರೆ. ದಿಸ್ ಲೆಡ್ ಟು ಹೀಸ್ ವರ್ಕ್ ಆನ್ ದಿ ಲಾಸ್ ಆಫ್ ಲೈಟ್ ಸ್ಕ್ಯಾಟರಿಂಗ್ ಇನ್ ಲಿಕ್ವಿಡ್ಸ್ ಆ್ಯಂಡ್ ಇಟ್ ಎಂಡೆಡ್ ಇನ್ ಹೀಸ್ ಡಿಸ್ಕವರಿ ಆಫ್ ರಾಮನ್ ಎಫೆಕ್ಟ್. ಈ ಎಲ್ಲ ಸಂಶೋಧನೆಗಳನ್ನು ಸೇರಿಸಿ ಒಟ್ಟಿಗೆ ಒಂದು ರಾಮನ್ ಎಫೆಕ್ಟ್ ಅನ್ನೋ ಒಂದು ಅನ್ವೇಷಣೆಯನ್ನ CV ರಾಮನ್ ಅವರು ಮಾಡ್ತಾರೆ. ಹಿ ವಾಸ್ ಅವಾರ್ಡೆಡ್ ದಿ ನೊಬೆಲ್ ಪ್ರೈಸ್ ಫಾರ್ ದಿಸ್ ಇನ್ 1930. ರಾಮನ್ ಅವರಿಗೆ 1930ರಲ್ಲಿ ರಾಮನ್ ಎಫೆಕ್ಟ್ ಸಂಶೋಧನೆ ಮಾಡಿದ್ದಕ್ಕೆ ನೊಬೆಲ್ ಬಹುಮಾನ ಕೊಟ್ಟು ಪುರಸ್ಕರಿಸಲಾಗುತ್ತೆ. ರಾಮನ್ ವಾಸ್ ಅ ಕೈಂಡ್ ಮ್ಯಾನ್. ಒಬ್ಬ ಒಳ್ಳೆಯ ಮನುಷ್ಯರಾಗಿದ್ದರು. ಹಿ ಹೆಲ್ಪ್ಡ್ ಪೀಪಲ್ ವೆನ್ ದೇ ವೆರ್ ಇನ್ ಡಿಫಿಕಲ್ಟಿ.
ಕಷ್ಟದಲ್ಲಿರೋ ಜನರಿಗೆ ಸಹಾಯ ಮಾಡ್ತಾ ಇದ್ರು. ವೆನ್ ಹಿ ವಾಸ್ ವರ್ಕಿಂಗ್ ಆಸ್ ದಿ ಡೆಪ್ಯೂಟಿ ಅಕೌಂಟೆಂಟ್ ಜನರಲ್, ಅ ವಿಲೇಜರ್ ವೆಂಟ್ ಟು ಹಿಮ್ ವಿತ್ ಸಮ್ ಬ್ಯಾಡ್ಲಿ ಬರ್ನ್ಡ್ 100 ರೂಪಿ ನೋಟ್ಸ್. ಒಬ್ಬ ಇವರು ಡೆಪ್ಯೂಟಿ ಅಕೌಂಟೆಂಟ್ ಜನರಲ್ ಆಗಿ ಕೆಲಸ ಮಾಡಬೇಕಾದ್ರೆ ಒಬ್ಬ ಹಳ್ಳಿಯ ಮನುಷ್ಯ ಸುಟ್ಟು ಹೋದ 100 ರೂಪಾಯಿ ನೋಟುಗಳನ್ನು ತಗೊಂಡು ಹೋದರು. ಆವಾಗಿನ ಕಾಲದಲ್ಲಿನ 100 ರೂಪಾಯಿ ಅಂದರೆ ಇವಾಗಿನ 10,000 ರೂಪಾಯಿ ಅಂತ ಅನ್ಕೋಬಹುದು ನೀವು. 10,000 ಎಲ್ಲ 1 ಲಕ್ಷ ಅಂತ ಅನ್ಕೊಂಡ್ರು ಕಡಿಮೆ ಅಲ್ಲ, ಸರಿನಾ? ಅವಾಗ ಒಬ್ಬ ಹಳ್ಳಿಯವ ರಾಮಣ್ಣ ಅವ್ರ ಹತ್ರ ಸುಟ್ಟೋಗಿರೋ 100 ರೂಪಾಯಿನ ತಗೊಂಡು ಹೋಗ್ತಾರೆ. ಎನಿ ಅದರ್ ಪರ್ಸನ್ ಪರ್ಹ್ಯಾಪ್ಸ್ ವುಡ್ ಹ್ಯಾವ್ ಟರ್ನ್ ದ ವಿಲೇಜರ್ ಅವೇ. ಬೇರೆ ರಾಮನ್ ಜಾಗದಲ್ಲಿ ಯಾರೇ ಇದ್ರೂ ಅವರು ಆ ಹಳ್ಳಿಯ ಮನುಷ್ಯನನ್ನ ಮರಳಿ ಕಳಿಸ್ಬಿಡ್ತಿದ್ರು. ಬಟ್ ರಾಮನ್ ಟುಕ್ ಪಿಟಿ ಆನ್ ದಿ ವಿಲೇಜರ್. ರಾಮನ್ ಅವ್ರಿಗೆ ಆ ಹಳ್ಳಿಯ ಮನುಷ್ಯನ ಮೇಲೆ ಕರುಣೆ ಬಂತು. ಎಕ್ಸಾಮಿನ್ ದ ನೋಟ್ಸ್ ಹಿಮ್ಸೆಲ್ಫ್. ಆ ನೋಟುಗಳನ್ನ ಅವರೇ ಪರೀಕ್ಷಿಸಿದರು. ಆ್ಯಂಡ್ ಅಲೋಡ್ ದಿ ವಿಲೇಜರ್ ಟು ಎಕ್ಸ್ಚೇಂಜ್ ದಿ ಬರ್ನ್ಟ್ ನೋಟ್ಸ್ ಫಾರ್ ನ್ಯೂ ನೋಟ್ಸ್. ಆ ಸುಟ್ಟು ಹೋದ ನೋಟುಗಳನ್ನು ತೆಗೆದುಕೊಂಡು ಹೊಸ ನೋಟುಗಳನ್ನು ಕೊಟ್ಟು ಆ ಹಳ್ಳಿಯವನನ್ನ ಸಂತೋಷಪಡಿಸಿ ಕಳಿಸಿರ್ತಾರೆ. ಒನ್ಸ್ at the Raman Research Institute, a candidate was not given admission as he did not do well in the test. ಒಂದು ಸರ್ತಿ ರಾಮನ್ ರಿಸರ್ಚ್ ಇನ್ಸ್ಟಿಟ್ಯೂಟ್ನಲ್ಲಿ ಒಬ್ಬ ವಿದ್ಯಾರ್ಥಿಗೆ ಅಡ್ಮಿಷನ್ ಕೊಡಲಾಗಲಿಲ್ಲ. ಯಾಕಂದರೆ ಅವರು ಎಂಟ್ರೆನ್ಸ್ ಟೆಸ್ಟ್ನಲ್ಲಿ ಅಷ್ಟೊಂದು ಒಳ್ಳೆ ಮಾರ್ಕ್ಸ್ ತೊಗೊಂಡಿರಲಿಲ್ಲ. ವೆನ್ ಹೀಸ್ ಟ್ರಾವೆಲಿಂಗ್ ಅಲೋಯನ್ಸ್ ವಾಸ್ ಪೇಡ್, ದಿ ಕ್ಯಾಂಡಿಡೇಟ್ ಫೌಂಡ್ ದ್ಯಾಟ್ ಹಿ ಹ್ಯಾಡ್ ರಿಸೀವ್ಡ್ ಮೋರ್. ಯಾವಾಗ ಅವರ ಟ್ರಾವೆಲಿಂಗ್ ಅಲೋವೆನ್ಸ್ ಅಂದರೆ ಪರೀಕ್ಷೆ ಬರೆಯೋಕ್ಕೆ ಅಲ್ಲಿವರೆಗೂ ಹೋಗಿ ಇಂಟರ್ವ್ಯೂ ಕೊಡೋಕ್ಕೆ ಅಲ್ಲಿವರೆಗೂ ಹೋಗಿದ್ದಕ್ಕೆ ಅವರಿಗೆ ಟ್ರೈನಲ್ಲಿ ಬಂದಿದ್ದಕ್ಕೆ ದುಡ್ಡು ಕೊಡ್ತಾ ಇದ್ರು, ಟ್ರೈನ್ ಟಿಕೆಟ್ಗೆ. ಅವಾಗ ರಿಜೆಕ್ಟ್ ಆದ ಹುಡುಗ ಏನು ನೋಡ್ತಾನಂದರೆ ಅವನಿಗೆ ಜಾಸ್ತಿನೇ ದುಡ್ಡು ಬಂದಿರುತ್ತೆ. ವೆನ್ ರಾಮನ್ ಕೇಮ್ ಟು ನೋ ಅಬೌಟ್ ದಿಸ್, ಹಿ ಲೈಕ್ ದಿ ಕ್ಯಾಂಡಿಡೇಟ್ಸ್ ಆನೆಸ್ಟಿ. ಅದಕ್ಕೆ ಏನು ಮಾಡ್ತಾನೆ ಹುಡುಗ, ಹಿ ರಿಟರ್ನ್ ಟು ದಿ ಆಫೀಸ್ ಟು ಪೇ ಬ್ಯಾಕ್ ದಿ ಎಕ್ಸೆಸ್ ಅಮೌಂಟ್. ಹೆಚ್ಚು ಬಂದಿರೋ ದುಡ್ಡನ್ನು ರಿಟರ್ನ್ ಕೊಡೋದಕ್ಕಂತ ಆ ಹುಡುಗ ಮರಳಿ ಆಫೀಸ್ಗೆ ಹೋಗ್ತಾನೆ, ರಾಮನ್ ಅವರ ಆಫೀಸ್ಗೆ. ವೆನ್ ರಾಮನ್ ಕೇಮ್ ಟು ನೋ ಆಫ್ ದಿಸ್, he liked the candidate's honesty and admitted him to the institute. ಆವಾಗ ರಾಮಣ್ಣ ಅವರು ಇದ್ರ ಬಗ್ಗೆ ತಿಳ್ಕೊಂಡು ಈ ಹುಡುಗನ ಪ್ರಾಮಾಣಿಕತೆಯನ್ನು ಅವರು ಗೌರವಿಸಿ ಅವರಿಗೆ ಆ ಹುಡುಗ ಎಂಟ್ರೆನ್ಸ್ ಎಕ್ಸಾಮಲ್ಲಿ ಫೇಲ್ ಆಗಿದ್ರು ಕೂಡ ರಿಸರ್ಚ್ ಇನ್ಸ್ಟಿಟ್ಯೂಟ್ನಲ್ಲಿ ಆ ಹುಡುಗನಿಗೆ ಅಡ್ಮಿಷನ್ ಕೊಡಿಸ್ತಾರೆ. ದಿ ಕ್ಯಾಂಡಿಡೇಟ್ ವಾಸ್ ನಾಟ್ ಏಬಲ್ ಟು ಮೇಕ್ ಔಟ್ ವೈ ಹಿ ವಾಸ್ ಅಡ್ಮಿಟೆಡ್ ವೆನ್ ಹಿ ಹ್ಯಾಡ್ ನಾಟ್ ಡನ್ ವೆಲ್ ಇನ್ ದಿ ಟೆಸ್ಟ್. ಆ ಹುಡುಗನಿಗೆ ಯಾಕೆ ನನ್ನ ಮತ್ತೆ ಈ ಇನ್ಸ್ಟಿಟ್ಯೂಟ್ನಲ್ಲಿ ಅಡ್ಮಿಷನ್ ತೊಗೊಂಡ್ರು ಅಂತ ಗೊತ್ತಾಗಲಿಲ್ಲ. ಇಟ್ ಸೀಮ್ಸ್ ರಾಮನ್ ಟೋಲ್ಡ್ ದಿ ಕ್ಯಾಂಡಿಡೇಟ್, ಐ ಹ್ಯಾವ್ ಅಡ್ಮಿಟೆಡ್ ಯು ಟು ದಿ ಇನ್ಸ್ಟಿಟ್ಯೂಟ್ ಬಿಕಾಸ್ ಆಫ್ ಯುವರ್ ಕ್ಯಾರೆಕ್ಟರ್. ಯು ಆರ್ ನಾಟ್ ವೆರಿ ಗುಡ್ ಅಟ್ ಫಿಸಿಕ್ಸ್ ಬಟ್ ಐ ಕ್ಯಾನ್ ಟೀಚ್ ಯು ಅಂತ ಹೇಳ್ತಾರೆ. ರಾಮಣ್ಣವರು ಆ ಹುಡುಗನಿಗೆ ಏನು ಹೇಳ್ತಾರೆ ಅಂದರೆ, ನಾನು ನಿನ್ನನ್ನು ಈ ಇನ್ಸ್ಟಿಟ್ಯೂಟ್ನಲ್ಲಿ ಅಡ್ಮಿಷನ್ ಮಾಡ್ಕೊಳ್ಳೋದಕ್ಕೆ ಒಂದೇ ಒಂದು ಕಾರಣ, ಅದು ನಿನ್ನ ಕ್ಯಾರೆಕ್ಟರ್, ನಿನ್ನ ಒಳ್ಳೆಯ ಗುಣ. ನಿನಗೆ ಫಿಸಿಕ್ಸ್ ಬರದೇ ಇದ್ದರೆ ಏನಾಯಿತು, ಅದನ್ನು ನಾನು ಕಲಿಸ್ತೀನಿ, ಒಳ್ಳೆಯ ಗುಣಗಳನ್ನು ಕಲಿಸೋಕೆ ಆಗಲ್ಲ ಅಂತ ರಾಮಣ್ಣವರು ಆ ಹುಡುಗನಿಗೆ ಹೇಳ್ತಾರೆ. 8ನೇ ಪ್ಯಾರಾಗ್ರಾಫ್ನಲ್ಲಿ, ಡ್ಯೂರಿಂಗ್ ಹಿಸ್ ಲೈಫ್ ಟೈಮ್ ರಾಮನ್ ರಿಸೀವ್ಡ್ ನಂಬರ್ ಆಫ್ ಆನರ್ಸ್ ಆ್ಯಂಡ್ ಮೆಡಲ್ಸ್. ರಾಮಣ್ಣವರ ಜೀವನದಲ್ಲಿ ಅವರಿಗೆ ಅಸಂಖ್ಯಾತ ಗೌರವಗಳು ಮತ್ತು ಪ್ರಶಸ್ತಿಗಳು ಮತ್ತು ಪದಕಗಳು ಸಿಕ್ತು. ಇನ್ 1929 he was knighted by King George V and became Sir C.V. Raman. 1929ರಲ್ಲಿ he was knighted ಅಂದರೆ ಅವರಿಗೆ ಸರ್ ಅನ್ನೋ ಪದವಿಯನ್ನು ಕಿಂಗ್ ಜಾರ್ಜ್ ದಿ ಫಿಫ್ತ್ ಅವರು ಕೊಡ್ತಾರೆ. A number of universities honored him with doctorates. ಅವರಿಗೆ ಎಷ್ಟೊಂದು ಯೂನಿವರ್ಸಿಟಿಗಳೆಲ್ಲ, ವಿಶ್ವವಿದ್ಯಾಲಯಗಳೆಲ್ಲ ಡಾಕ್ಟರೇಟ್ ಗೌರವ ಕೊಡ್ತಾರೆ. He was a member of many international scientific organization. ಸಿ ವಿ ರಾಮನ್ ಅವರು ಅಸಂಖ್ಯಾತ ದೇಶ ವಿದೇಶಗಳಲ್ಲಿರುವಂತಹ ಸೈಂಟಿಫಿಕ್ ಆರ್ಗನೈಜೇಷನ್ ಅಂದರೆ ವೈಜ್ಞಾನಿಕ ಸಂಸ್ಥೆಗಳಲ್ಲಿ ಸದಸ್ಯತ್ವಗಳನ್ನು ಹೊಂದಿದ್ರು. ಇನ್ 1954 ದಿ ಗೌರ್ಮೆಂಟ್ ಆಫ್ ಇಂಡಿಯಾ ಅವಾರ್ಡೆಡ್ ಹಿಮ್ ಭಾರತ ರತ್ನ.
1954ರಲ್ಲಿ ಗೌರ್ಮೆಂಟ್ ಆಫ್ ಇಂಡಿಯಾ ಭಾರತ ಸರ್ಕಾರ ಅವರಿಗೆ ಭಾರತ ರತ್ನ ಪ್ರಶಸ್ತಿಯನ್ನು ನೀಡಿ ಪುರಸ್ಕರಿಸಿತು. ಇನ್ 1957 ದಿ ಸೋವಿಯತ್ ಯೂನಿಯನ್ ಆನರ್ಡ್ ಹಿಮ್ ಬೈ ಅವಾರ್ಡಿಂಗ್ ದಿ ಇಂಟರ್ನ್ಯಾಷನಲ್ ಲೆನಿನ್ ಪ್ರೈಸ್. ಸೋ ಸೋವಿಯತ್ ಯೂನಿಯನ್ ಅಂದರೆ ರಷ್ಯಾ, ಅವಾಗ ಸೋವಿಯತ್ ಯೂನಿಯನ್ ಅಂತ ಹೇಳ್ತಾ ಇದ್ರು. ರಷ್ಯಾ, ಇವತ್ತಿನ ರಷ್ಯಾ ದೇಶ ಸಿ ವಿ ರಾಮನ್ ಅವರಿಗೆ ಇಂಟರ್ನ್ಯಾಷನಲ್ ಲೆನಿನ್ ಪ್ರೈಸ್ ಕೊಟ್ಟು ಗೌರವಿಸಿತು. ಯಾವಾಗ? 1957ರಲ್ಲಿ. ರಾಮನ್ ಡೈಡ್ ಆನ್ 21st November 1970 at the age of 82. In his death, India lost one of her great sons and the world a great scientist. ರಾಮನ್ ಅವರು ನವೆಂಬರ್ 21, 1970ರಂದು ಮರಣ ಹೊಂದಿದರು. ಭಾರತ ಮಾತೆ ಅವಳ ಒಬ್ಬ ಅತ್ಯುನ್ನತ ಸುಪುತ್ರನನ್ನ ಕಳ್ಕೊಂಡ್ಲು. ಅದೇ ಥರ ಜಗತ್ತು ಒಬ್ಬ ಮಹಾನ್ ವಿಜ್ಞಾನಿಯನ್ನ ಕಳೆದುಕೊಂಡಿತು ಅಂತ ಹೇಳ್ತಾ ಇದ್ದಾರೆ. ಮುಂದೆ ಆನ್ಸರ್ ದಿ ಫಾಲೋಯಿಂಗ್ ಕ್ವಶನ್ಸ್, ಶೇರ್ ಯುವರ್ ರೆಸ್ಪಾನ್ಸಸ್ ವಿತ್ ಯುವರ್ ಪಾರ್ಟ್ನರ್ ಅಂತ ಇದೆ. ಮೊದಲನೇ ಪ್ರಶ್ನೆ, ಹೌ ಲಾಂಗ್ ಡಿಡ್ ಹಿ ವರ್ಕ್ ಆಟ್ ಕಲ್ಕತ್ತಾ ಯೂನಿವರ್ಸಿಟಿ? ಸರ್ ಸಿ ವಿ ರಾಮನ್ ವರ್ಕ್ಡ್ ಆಟ್ Calcutta University for 15 years. What made Raman give up highly paid post of Special Accountant General? Special Accountant General ಅನ್ನೋ ಅತಿ ಸಂಬಳವಿರುವ ಒಂದು ನೌಕರಿಯನ್ನು ರಾಮನ್ ಅವರು ಯಾಕೆ ಬಿಟ್ಟರು? ರಾಮನ್ ವಾಸ್ ಆಫರ್ಡ್ ದಿ ಪೋಸ್ಟ್ ಆಫ್ ಪ್ರೊಫೆಸರ್ at Kolkata University. He resigned his highly paid post of Special Accountant General and became a professor because of his love and attachment for science ಅಂತ ಉತ್ತರ ಬರೀತೀರಾ. ಮೂರನೆಯ ಪ್ರಶ್ನೆ, ಹೌ ಡಿಡ್ ದಿ ಸೋವಿಯತ್ ಯೂನಿಯನ್ ಆನರ್ ಹಿಮ್? ಸೋವಿಯತ್ ಯೂನಿಯನ್ honored Sir C.V. Raman with the International Lenin Prize in 1957. ಸರಿನಾ? ಮುಂದೆ ಗ್ಲೋಸರಿ ಇದೆ. ಗಿವ್ ಅಪ್ ಅಂದರೆ ಬಿಟ್ಟು ಕೊಡು, ಸೆಕ್ಯೂರ್ ಅಂದರೆ ಆಪ್ಟೆನ್ ಪಡೆದುಕೋ, ಪುಟ್ ಅಪ್ ವಿತ್ ಅಂದರೆ ಕೋಪ್ ಅಪ್ ವಿತ್, ಟಾಲರೇಟ್ ಸಹಿಸಿಕೋ, ಫಿಶ್ ಔಟ್ ಆಫ್ ದಿ ವಾಟರ್ ಅಂದರೆ ಚಡಪಡಿಸ್ತಾ ಇರುವ, ಸೈಟ್ ಅಂದರೆ ಸೀನ್, ಬ್ಯಾನರ್ ಅಂದರೆ ಒಂದು ಹೋರ್ಡಿಂಗ್ ನಾಮಫಲಕ, ಪುಟ್ ಆನ್ ಅಂದರೆ ವೇರ್, ಕ್ಯೂರಿಯಾಸಿಟಿ ಅಂದರೆ ಕುತೂಹಲ, ವೊಯೇಜ್ ಅಂದರೆ ಸಮುದ್ರದ ಮೂಲಕ ಮಾಡುವ ಪ್ರಯಾಣ, ಮೆಟ್ರಿಕ್ಯುಲೇಷನ್ ಅಂದರೆ ಟುಡೇಸ್ ಫಸ್ಟ್ ಇಯರ್ PUC, ರೀಡ್ ಆ್ಯಂಡ್ ರೈಟ್. ಇಲ್ಲಿ ಮೊದಲನೇ ಪ್ರಶ್ನೆ, ವಾಟ್ ಮೇಕ್ಸ್ ಯು ಥಿಂಕ್ ದ್ಯಾಟ್ ರಾಮನ್ ಇವನ್ ಆಸ್ ಅ ಬಾಯ್ ಹ್ಯಾಡ್ ಗ್ರೇಟ್ ಇಂಟ್ರೆಸ್ಟ್ ಇನ್ ಸೈನ್ಸ್? ರಾಮನ್ ಮಗುವಾಗಿದ್ದಾಗ ಕೂಡ ಅವರಿಗೆ ವಿಜ್ಞಾನದ ಬಗ್ಗೆ ಆಸಕ್ತಿ ಇತ್ತು ಅಂತ ಹೇಗೆ ಗೊತ್ತಾಗತ್ತೆ? ಉತ್ತರ ಹೀಗಿದೆ, ಗಮನ ಕೊಟ್ಟು ಕೇಳಿ. ರಾಮನ್ ವಾಸ್ ವೆರಿ ಮಚ್ ಇಂಟ್ರೆಸ್ಟೆಡ್ ಇನ್ ಸೈನ್ಸ್ ಫ್ರಮ್ ಹಿಸ್ ಬಾಯ್ಹುಡ್ ಡೇಸ್. He had made the model of dynamo at his young age. During his school days, he borrowed science books from college students and read them all. These incidents make us think that Raman, even as a boy, had a great interest in science ಅಂತ ಉತ್ತರ ಬರೀತೀರಾ. ಎರಡನೆಯ ಪ್ರಶ್ನೆ, why did Raman's relatives ask Raman to help to take up art subjects and how did Raman react to it? When Raman joined Presidency College, Madras for his BA, his relatives wanted him to give up science and take history and economics as special subjects. But Raman had made up his mind to study science, so he took physics as his special subject in the BA. He passed his Bachelor of Arts with first rank in physics. Then
Raman got into Master of Arts at Madras College. His relatives again told Raman to take up history and economics for competitive exams, which Raman eventually does and joins as a special accountant officer in Kolkata. ಮೂರನೇ ಪ್ರಶ್ನೆ What was Raman's first disappointment in life? Raman wanted to go to United Kingdom for higher studies in science after his MA. At that time, again, his health broke down and he could not go. This was the first greatest disappointment in Raman's life. ಅಂತ ಉತ್ತರ ಬರೀತೀರಾ. ನಾಲ್ಕನೆಯ ಪ್ರಶ್ನೆ Why was Raman not happy with the post of Deputy Account General? ಉತ್ತರ ಹೀಗಿದೆ. After becoming Deputy Accountant General, he had contacted scientists and he took interest in science. But most of the time, Raman felt like a fish out of the water. His love for science was so intense that he felt like a fish out of the water. Unwillingly, he was doing his job. He was waiting for an opportunity to leave the job and become a scientist again. ಅಂತ ಉತ್ತರ ಬರಿತೀರಾ. ಐದನೇ ಪ್ರಶ್ನೆ How can you say that Raman had not lost interest in science when he was the Deputy Account General? ಉತ್ತರ ಹೀಗಿದೆ. After becoming the Deputy Accountant General, he had contacted scientists and took interest in science. One day, when he saw a banner of the Association of Scientists, he got off the moving train and went to meet the scientists inside the building. When he was in Rangoon, when Raman was in Rangoon, he heard that an institution had bought a piece of modern scientific apparatus. He hurriedly went to have a look at it. By these two incidents, we can say that he, Raman, never lost interest in science. ಮುಂದಿನ ಪ್ರಶ್ನೆ vocabulary. Fill in the blanks with the words opposite in meaning to the words underlined. ಅಂದ್ರೆ ಅಂಡರ್ಲೈನ್ ಮಾಡಿರೋ ಶಬ್ದಗಳ ವಿರುದ್ಧ ಪದಗಳನ್ನ ಬರೀರಿ ಅಂತ ಹೇಳ್ತಾ ಇದ್ದಾರೆ. ಮೊದಲನೇ ಉದಾಹರಣೆಯಲ್ಲಿ ಇನ್ ಟೈಮ್ ಅಂದ್ರೆ ಸಮಯಕ್ಕೆ ಸರಿಯಾಗಿ, ಸಮಯದಿಂದ ಲೇಟ್ ಆಗಿ ಬರೋದನ್ನ ಲೇಟ್ ಅಂತಾನೆ ಬರೀತೀರಾ. ವಿ ಶುಡ್ ನೀದರ್ ಬಾರೋ ನಾರ್ ಲೆಂಡ್. ಬಾರೋ ಅಂದ್ರೆ ಸಾಲ ಪಡೆಯೋದು, ಲೆಂಡ್ ಅಂದ್ರೆ ಸಾಲ ಕೊಡುವುದು. ವೈ ಡು ಯು ಫೀಲ್ ಓಲ್ಡ್? ಫೀಲ್ ಯಂಗ್. YOUNG, young. Don't stand outside, come inside. ಹೊರಗಡೆ ನಿಲ್ಬೇಡ, ಒಳಗಡೆ ಬಾ. Are wealthy people really happy or unhappy? Unhappy ಅಥವಾ sad ಎರಡು ಬರುತ್ತೆ. Eat less but work more.